ಹರಿ ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತೊಗರಿಬೇಳೆ ರಸಂ. ಈಸಿಯಾಗಿ ಬೇಗ ಮಾಡುವಂತ ಟೇಸ್ಟಿಯಾಗಿರುವಂತ ರೆಸಿಪಿಯನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನ ರಸಂ ಇಷ್ಟಪಡ್ತಾರೆ. ಸಾಂಬಾರು ಕೂಡ ಇಷ್ಟ. ಅದಕ್ಕಿಂತ ಸಾಂಬಾರ್ಗಿಂತ ರಸಂ ತುಂಬಾ ಜನ ಇಷ್ಟಪಡ್ತಾರೆ. ನಮ್ಮನೇಲೂ ಅಷ್ಟೇ ಸಾಂಬಾರ್ಗಿಂತ ರಸಂ ಜಾಸ್ತಿ ಮಾಡ್ತೀನಿ. ಸೊ ಈಗ ನಾನು ತೊಗರಿಬೇಳೆ 4ರಿಂದ 5 ಸ್ಪೂನ್ ಅಷ್ಟು ತೊಗರಿಬೇಳೆ, 1 ಟೊಮೆಟೊ, 1 ಆನಿಯನ್, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಇದೆಷ್ಟನ್ನು ಕೂಡ ಹಾಕೊಂಡಿದ್ದೀನಿ. ಸೊ 2 ಲೋಟ ನೀರು ಹಾಕೊಂಡಿದ್ದೀನಿ. ಹಾಗೆ ಟರ್ಮರಿಕ್ ಪೌಡರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕೊಂಡು 3 ಇಂದ 4 ವಿಷಲ್ಸ್ ಹಾಕೊಳ್ಳಿ. ಸೊ ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೇಳೆ ಕಾಣಿಸ್ಬಾರ್ದು. ಆ ತರ ಚೆನ್ನಾಗಿ ಬೆಂದಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಈಗ ಫೈನ್ ಆಗಿ ಬೆಂದಿದೆ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನ ನಾವು ಸ್ಪೂನಲ್ಲೇ ನಾನು ಸಾಂಬಾರ್ ಸ್ಪೂನ್ ಇರುತ್ತಲ್ವಾ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ರಸಂ ಬಂದ್ಬಿಟ್ಟು ತುಂಬಾ ಜನ ಇಷ್ಟಪಡ್ತಾರೆ. ವೆಜಿಟೇಬಲ್ಸ್ ಇಲ್ಲ ಅಂತಂದ್ರೆ, ಏನಾದ್ರು ಸಾಂಬಾರ್ ಮಾಡಕ್ ಮೂಡಿಲ್ಲ ಅಂದ್ರೆ ಈಸಿಯಾಗಿ ಬೇಗ ಮಾಡ್ಬೋದು. ಸೊ ರಸಮಲ್ಲಿ ತುಂಬಾನೇ ಟೈಪ್ಸ್ ಇದೆ. ಅದರಲ್ಲಿ ಬೇಳೆ ರಸಂ ಕೂಡ ಒಂದು. ತುಂಬಾನೇ ಬೇಗ ಈಸಿಯಾಗಿ ಬೇಗ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಜನ ಸಾಂಬಾರ್ಗಿಂತ ರಸಂ ಇಷ್ಟಪಡ್ತಾರೆ. ನಮ್ಮನೇಲೂ ಅಷ್ಟೇ ಸಾಂಬಾರ್ಗಿಂತ ಜಾಸ್ತಿ ರಸಂ ಜಾಸ್ತಿ ಮಾಡ್ತೀನಿ. ಸೊ ಹೀಗೆ ಟೊಮೊಟೊ ರಸಮ್ಮು, ಮೆಣಸಿನಕಾಳು ರಸಮ್ಮು ತುಂಬಾ ರಸಂ ಟೈಪ್ಸ್ ಇದೆ. ಅದನ್ನ ನಾನು ಒಂದೊಂದೇ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಸೊ ಈಗ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಬೇಯಿಸಿರುವಂತ ತೊಗರಿ ಬೇಳೆ ಏನಿದೆ ಅದೆಲ್ಲದನ್ನು ಕೂಡ. ಸೊ ಈಗ ಒಗ್ಗರಣೆಗೆ 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲು, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡಿದ್ದೀನಿ. 2 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, 1 ಆನಿಯನ್ ಮತ್ತೆ 1 ಟೊಮೆಟೊ. ಇಷ್ಟು ಹಾಕೊಂಡು ಸಾಫ್ಟ್ ಆಗಿ ಬೇಯಿಸ್ಕೊಳ್ಳಿ. ಸೊ ಟೊಮೆಟೊ, ಆನಿಯನ್ ಎಲ್ಲ ಸಾಫ್ಟ್ ಆಗಿ ಬೆಂದ್ ಆದ್ಮೇಲೆ ಬೇಯಿಸ್ಕೊಂಡಿರುವಂತ ಬೇಳೆ ಏನಿದೆಯಲ್ವಾ, ಬೇಳೆ, ಟೊಮೆಟೊ, ಆನಿಯನ್ ಎಲ್ಲ ಹಾಕೊಂಡಿದ್ರಲ್ವಾ, ಸೊ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನ ಹಾಕೊಂಡ್ಬಿಟ್ಟು ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ ನಾನು ಟ್ಯಾಮ್ರಿನ್ ಜ್ಯೂಸ್ ಹಾಕೊಳ್ತಾ ಇದ್ದೀನಿ, ಹುಣಸೆಹಣ್ಣಿನ ರಸ. ಸೊ ಆಲ್ರೆಡಿ ನಾನು 3 ಟೊಮೆಟೊ ಹಾಕೊಂಡಿದ್ದೀನಿ. ಸೊ ಮತ್ತೆ ಟ್ಯಾಮ್ರಿನ್ ಜ್ಯೂಸ್ ಕೂಡ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಆ ರಸಂ ಏನಂದ್ರೆ ಉಪ್ಪು, ಖಾರ, ಹುಳಿ ಸ್ವಲ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿ ಟೇಸ್ಟ್. ಸೊ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ರಸಂ, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಅದು ಚಿಲ್ಲಿ ಪೌಡರು. 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ಇಷ್ಟು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಹಾಕ್ಸ್ಕೊಳ್ಳಿ. ಒಂದು 3ರಿಂದ 4 ನಿಮಿಷ ಆಗುತ್ತೆ. ಸೊ ಬಾಯ್ಲ್ ಆಗಿ ಅದಾದ್ಮೇಲೆ ಕೊರಿಯಾಂಡರ್ ಲೀವ್ಸ್ ಹಾಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ. ರಸಂ ಅಂತಂದ್ರೆ ಈಗ ಮಳೆಗಾಲದಲ್ಲಿ ಅಥವಾ ಚಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತೆ ಬೇಗನೂ ಆಗುತ್ತೆ ಕೂಡ ಬೇಳೆ ರಸಮ್ಮು. ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ಮತ್ತೆ ಜಾಸ್ತಿ ರಿಸ್ಕ್ ಇರೋದಿಲ್ಲ. ಜಾಸ್ತಿ ವೆಜಿಟೇಬಲ್ಸ್ ಕಟ್ ಮಾಡೋಗಿಲ್ಲ, ಏನಿಲ್ಲ. ಆರಾಮಾಗಿ ಬೇಗ ಮಾಡ್ಬೋದು. ಸೊ ನೀವು ಬೇರೆ ತರ ಏನಾದ್ರು ರಸಂ ಟ್ರೈ ಮಾಡ್ತಾ ಇದ್ರೆ, ಬೇಳೆ ರಸಂ ಈ ತರನೂ ಕೂಡ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದಾದ್ಮೇಲೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ಅನ್ನ, ರಸಂ ಜೊತೆಗೆ ಹಪ್ಳ, ಹಾಗೆ ಉಪ್ಪಿನಕಾಯಿ. ಸೊ ಇದೆರಡು ಎಲ್ಲ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬಾ ಬಿಸಿ ಬಿಸಿ ರಸಂ, ಬಿಸಿ ಬಿಸಿ ಅನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಹಾಗೆ ಗೀ ಬೇಕಂದ್ರೆ, ತುಪ್ಪ ಬೇಕಂದ್ರೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಕೊಳ್ಳಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.